ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬೆಂಗಳೂರಿನ ಹೊರವಲಯದಲ್ಲಿ ಅಂದ್ರೆ ಆನೇಕಲ್ನಲ್ಲಿ ರೇವ್ ಪಾರ್ಟಿ ನಡೆದಿತ್ತು. ಅದರ ಮೇಲೆ ದಾಳಿ ಆಯಿತು. ಅಲ್ಲಿ ಡ್ರಗ್ ಪೆಡ್ಲರ್ಗಳ ಬಂಧನ ಆಯಿತು. ನಟ ನಟಿಯರು ಕೂಡ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಅದರಲ್ಲಿ ಪ್ರಮುಖವಾಗಿ ನಟಿ ಹೇಮಾ ಅವರು ಕೂಡ ಭಾಗಿಯಾಗಿದ್ರು ಅನ್ನುವಂತಹ ವಿಚಾರ. ಈಗ ಡ್ರಗ್ಸ್ ಪಾರ್ಟಿ ಮಾಡಿದ್ದು ದೃಢಪಟ್ಟಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ತೆಲುಗು ನಟಿ ಹೇಮಾ ಬ್ಲಡ್ ರಿಪೋರ್ಟ್ ಕೂಡ ಪಾಸಿಟಿವ್ ಬಂದಿದೆ ಅನ್ನೋದ್ರ ಡೀಟೇಲ್ಸ್ ಇದು. ಪಾರ್ಟಿಯಲ್ಲಿದ್ದವರ ಬ್ಲಡ್ ರಿಪೋರ್ಟ್ ಪಾಸಿಟಿವ್ ಬಂದಿದೆ. 59 ಪುರುಷರು 28 ಯುವತಿಯರ ವರದಿ ಪಾಸಿಟಿವ್ ಬಂದಿದೆ. ಅಲ್ಲಿಗೆ ಡ್ರಗ್ಸ್ ಸೇವನೆ ಮಾಡಿದ್ರು ಅನ್ನೋದು ಬಹಳ ಖಚಿತ. ಈ ಮೂಲಕ 73 ಪುರುಷರು ಇವರೆಲ್ಲರೂ ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಎಲ್ಲರ ಸ್ಯಾಂಪಲ್ಸ್ ಅನ್ನ ಕೂಡ ಕಳಿಸ್ಕೊಡ್ಲಾಗಿತ್ತು. ಬಟ್ ಈಗ ರಿಪೋರ್ಟ್ ಬರ್ತಿದ್ದಂತೆ ಬಹುತೇಕರ ಅಂದ್ರೆ 59 ಪುರುಷರು 28 ಯುವತಿಯರು ಎಲ್ಲರ ಬ್ಲಡ್ ರಿಪೋರ್ಟ್ ಕೂಡ ಪಾಸಿಟಿವ್ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅದರಲ್ಲಿ ನಟಿ ಹೇಮಾ ಅವರು ಕೂಡ ಒಬ್ರು, ಅವರ ಬ್ಲಡ್ ರಿಪೋರ್ಟ್ ಕೂಡ ಪಾಸಿಟಿವ್ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಡ್ರಗ್ ಪೆಡ್ಲಿಂಗ್ ಒಂದ್ ಕಡೆ, ಮತ್ತೊಂದು ಕಡೆ ಅದನ್ನ ಸೇವನೆ ಮಾಡೋದು ಕೂಡ ಅಪರಾಧ. ಹಾಗಾಗಿ ಅವರು ಸೇವನೆ ಮಾಡಿದ್ರು ಅನ್ನೋದು ಈಗ ಬ್ಲಡ್ ರಿಪೋರ್ಟ್ ಮೂಲಕ ದೃಢಪಟ್ಟಿದೆ. ಅತಿ ದೊಡ್ಡ ರೇವ್ ಪಾರ್ಟಿ ಇದು. ಬರೀ ನಟಿ ಹೇಮಾ ಅವ್ರು ಮಾತ್ರ ಅಲ್ಲ, ಅನೇಕರು ಕೂಡ ಇದರಲ್ಲಿ ಭಾಗಿಯಾಗಿದ್ರು, ಸೆಲೆಬ್ರಿಟಿಗಳೇ ಅಂತ. ಬಟ್ ಯಾರವರು ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಕೆಲವರ ಮೇಲೆ ಅನುಮಾನ ಇದೆ. ಹೇಮಾ ಅವ್ರು ನೋಡಿ, ರೇವ್ ಪಾರ್ಟಿ ಮೇಲೆ ದಾಳಿ ಆದಾಗ ನಾನು ಅಲ್ಲಿಲ್ಲ ಅನ್ನೋದನ್ನ ಬಹಳ ಖಚಿತವಾಗಿ ಒಂದು ವಿಡಿಯೋ ಮೂಲಕ ಸ್ಪಷ್ಟಪಡಿಸ್ತಾರೆ. ಆ ನಂತರ ಅವ್ರು ಅಲ್ಲೇ ಇದ್ರು ಅನ್ನೋದು ಕೂಡ ಖಚಿತವಾಯಿತು. ಬಟ್ ಡ್ರಗ್ಸ್ ಸೇವನೆ ಮಾಡಿದ್ರಾ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಹೌದು ಮಾಡಿದ್ರು ಅನ್ನೋದಕ್ಕೆ ಬ್ಲಡ್ ರಿಪೋರ್ಟ್ ಈಗ ಸಾಕ್ಷಿ ಆಗ್ತಿದೆ. ಆ ಮೂಲಕ ಡ್ರಗ್ಸ್ ಸೇವನೆ ಮಾಡಿರೋದು ದೃಢಪಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ದೂರವಾಣಿ ಸಂಪರ್ಕದಲ್ಲಿ. ನವೀನ್, ರೇವ್ ಪಾರ್ಟಿಯಲ್ಲಿ ಭಾಗಿಯಾದವರು ಡ್ರಗ್ ಪೆಡ್ಲಿಂಗ್ ಮಾಡೋದು ಎಷ್ಟು ದೊಡ್ಡ ಅಪರಾಧವೋ ಅದನ್ನ ಸೇವನೆ ಮಾಡೋದು ಕೂಡ ಅಪರಾಧ. ಈಗ ಡ್ರಗ್ಸ್ ಸೇವನೆ ಮಾಡೋದು ದೃಢಪಟ್ಟಿದೆಯಾ ಬ್ಲಡ್ ರಿಪೋರ್ಟ್ ಮೂಲಕ? ಹೌದು ಶ್ರುತಿ, ಈಗಾಗಲೇ ಫಾರ್ಮ್ ಹೌಸ್ ಅಲ್ಲಿ ನಡೆದಿದ್ದ ರೇವ್ ಪಾರ್ಟಿಗೆ ಸಂಬಂಧಪಟ್ಟಂತೆ GR ಫಾರ್ಮ್ ಹೌಸ್ ನಲ್ಲಿ ಏನು ಆ ಒಂದು ಪಾರ್ಟಿಯನ್ನ ಮಾಡಲಾಗಿತ್ತು. ವಾಸು ಅವರ ಹುಟ್ಟುಹಬ್ಬದ ಅಂಗವಾಗಿ ಹೆಸರಿಗೆ ಬರ್ತ್ಡೇ ಅಂತ ಮಾಡ್ಕೊಂಡಿದ್ರು ಸಹ ಏನು ಅಲ್ಲಿ ಇದ್ದಂತಹ 103 ಮಂದಿಯಲ್ಲಿ ಈಗ 86 ಮಂದಿಯ ರಿಪೋರ್ಟ್ ನಲ್ಲಿ ಪಾಸಿಟಿವ್ ಬಂದಿದ್ದು. ಬಹುತೇಕರು ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರು ಎಲ್ಲರೂ ಕೂಡ ಅಂತಂದ್ರೆ 86 ಮಂದಿ ರಿಪೋರ್ಟ್ ಅಲ್ಲಿ ಪಾಸಿಟಿವ್ ಇದೆ ಅಂತ ಹೇಳಿದ್ರೆ ಬಹುತೇಕ ಎಲ್ಲರೂ ಕೂಡ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅನ್ನೋದು ಈಗ ದೃಢಪಡ್ತಾ ಇರುವಂತದ್ದು. ಜೊತೆಗೆ 73 ಮಂದಿ ಪುರುಷರಲ್ಲಿ 50 ಮಂದಿ ಬ್ಲಡ್ ರಿಪೋರ್ಟ್ ಅಲ್ಲಿ ಪಾಸಿಟಿವ್ ಆಗಿದ್ರೆ 30 ಮಂದಿ ಯುವತಿಯರು ಏನಿದ್ರು ಇವರ ಪೈಕಿ 27 ಮಂದಿಗೆ ಈಗಾಗಲೇ ಏನು ಆ ಒಂದು ಬ್ಲಡ್ ನಲ್ಲಿ ಇವರು ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಮಾದಕ ವಸ್ತು ಸಾಕಷ್ಟು ಸಿಕ್ಕಿತ್ತು. ಅಲ್ಲಿ ಬೇರೆ ಬೇರೆ ರೀತಿಯ ಮಾದಕ ವಸ್ತುಗಳು ಕೂಡ ಪತ್ತೆಯಾಗಿದ್ದು. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅದೇ ಒಂದು ಪಾರ್ಟಿಯಲ್ಲಿ ಇದ್ದಂತಹ ಏನು ತೆಲುಗು ಕಿರುತೆರೆ ನಟಿ ಹೇಮಾ ಅಂತ ಏನು ಕೃಷ್ಣವೇಣಿ ಅಂತ ಏನಿದ್ದಾರೆ, ಇವ್ರ ರಿಪೋರ್ಟ್ ಕೂಡ ಈಗ ಪಾಸಿಟಿವ್ ಬಂದಿದ್ದು ಮಾದಕ ವಸ್ತು ತೆಗೆದುಕೊಂಡಿರೋದು ಸಾಬೀತಾಗಿದೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿದೆ ಏನಂತ ಹೇಳಿದ್ರೆ, ನಾನು ಕೇವಲ ಪಾರ್ಟಿಯಲ್ಲಿ ಭಾಗಿಯಾಗಿದ್ದೆ, ನಾನು ಒಳಗಡೆ ಯಾರಿದ್ರು ಏನಿಲ್ಲ ಇದ್ಯಾವುದು ನನಗೆ ಗೊತ್ತಿಲ್ಲ, ನಾನು ಅಲ್ಲಿ ಇರಲೇ ಇಲ್ಲ, ಈ ರೀತಿ ಎಲ್ಲ ಕತೆ ಕಟ್ಟಿದ್ದ ಹೇಮಾ ಅಲಿಯಾಸ್ ಕೃಷ್ಣವೇಣಿ ಏನಿದ್ದಾಳೆ ಕಿರುತೆರೆ ನಟಿ, ಇವ್ರದ್ದು ಕೂಡ ಪಾಸಿಟಿವ್ ಬಂದಿರೋದ್ರಿಂದಾಗಿ ಈ ಒಂದು ರೇವ್ ಪಾರ್ಟಿಯಲ್ಲಿ MDM, ಕೋಕೇನ್ ಮತ್ತು ಹೈಡ್ರೋಗಾಂಜಾ ಏನು ಸೇವನೆ ಮಾಡಿ. ಓಕೆ ನವೀನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.